ಚಿಕ್ಕಬಳ್ಳಾಪುರ ನಗರದ 21ನೇ ವಾರ್ಡಿನಲ್ಲಿ ಕಳೆದ 20 ವರ್ಷಗಳಿಂದಲೂ ಮಹಿಳೆಯರು ಓಂ ಶಕ್ತಿ ಮಾಲೆ ಹಾಕುತ್ತಿದ್ದು ಸುಮಾರು 2000ಕ್ಕೂ ಹೆಚ್ಚು ಮಂದಿ ಪ್ರತಿ ವರ್ಷ ತಮಿಳುನಾಡಿನ ಮೇಲ್ಮರವತ್ತೂರಿಗೆ ತೆರಳಿ ಅಮ್ಮನವರ ದರ್ಶನ ಮಾಡಿ ಬರುವುದು ರೂಢಿಯಾಗಿದೆ. ಶುಕ್ರವಾರ ರಾತ್ರಿ ಮಾಲಾಧಾರಿಗಳು ವಿಶೇಷ ಪೂಜೆಗಳು, ಭಜನೆ ಸೇರಿದಂತೆ ಇತರೆ ಧಾರ್ಮಿಕ ಕೆಲಸಗಳನ್ನು ಪೂರೈಸಿ ಇಂದು ಬೆಳಿಗ್ಗೆ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದರು. ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ಆದಿಪರಾಶಕ್ತಿ ದೇವಿ ದೇವಾಲಯಕ್ಕೆ ಶಬರಿಮಲೆ ರೀತಿಯಲ್ಲಿಯೇ ಮಹಿಳೆಯರು ಮಾಲೆ ವಸ್ತ್ರ ಧರಿಸುತ್ತಾರೆ. ಈ ದೇವಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎಂಬ ನಂಬಿಕೆಯಿಂದ ಚಿಕ್ಕಬಳ್ಳಾಪುರದ ಸಾವಿರಾರು ಹೆಣ್ಣು ಮಕ್ಕಳು ಶ್ರದ್ಧೆಯಿಂದ ವ್ರತ ಕೈಗೊಂಡು ಪ್ರತಿ ವರ್ಷ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇಂದು ಸಾವಿರಾರು ಮಂದಿ 10 ಬಸ್ಗಳಲ್ಲಿ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಓಂ ಶಕ್ತಿ ಓಂ ಆದಿಪರಾಶಕ್ತಿಯೇ. ನಮ್ದು 21ನೇ ವಾರ್ಡು. ಸುಮಾರು ಒಂದು 10-15 ವರ್ಷದಿಂದ ಆಗ್ತಿದ್ವಿ. ಆದರೆ ಈ ವರ್ಷವೇ ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿರೋದು ಅಮ್ಮನವರು. ಇಷ್ಟು ಅನುಕೂಲ ಮಾಡಿಕೊಟ್ಟಿರೋದು ನಾವು ಹಿಂಗಾಗುತ್ತೆ ಅಂದ್ಕೊಂಡಿಲ್ಲ. ಇಷ್ಟು ಗ್ರ್ಯಾಂಡ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೈತೆ. ಆದರೆ ಇಷ್ಟೊಂದು ಭಕ್ತಾದಿಗಳು ಬಂದು, ಇಷ್ಟೊಂದು ಶಕ್ತಿಗಳು ಬಂದು ಇಷ್ಟು ಆಶೀರ್ವಾದ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲೇ ಮೊದಲನೇ ಬಾರಿ ಈ ಥರ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮ್ಗೆ ಸಾಥ್ ಕೊಟ್ಟಿರೋರು, ಬೆಳಗ್ಗಿಂದ ಹೆಲ್ಪ್ ಮಾಡಿರೋ ನಮ್ಮ ಏರಿಯಾ ಹುಡುಗರು ಮತ್ತು ನಮ್ಮ ಏರಿಯಾದಲ್ಲಿರೋ ಹೆಂಗಸರು, ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ಕೊತೀವಿ. ನಾವು ಇದ್ರೆ ಸಾಕು. ಮಾಲೆದಾರರಿಗೆಲ್ಲ ಇದೇ ಥರನೇ ಅಮ್ಮ ಅನುಕೂಲ ಮಾಡಿಕೊಡ್ಬೇಕು. ನಾವು 20 ವರ್ಷದಿಂದ ಮಾಲೆ ಹಾಕ್ತಾ ಇದ್ವಿ. ಇದೇ ಮೊದಲನೇ ವರ್ಷ ಇಲ್ಲಿ ಇದೇ ಫಸ್ಟ್. ನಾವೊಂದು 2000 ಜನ ಹೋಗ್ತೀವಿ. ಇಂದು ಸಾವಿರಾರು ಮಂದಿ 10 ಬಸ್ಗಳಲ್ಲಿ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.